ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ಇಂದು ನಾವು ಗುರು ಗೋಚಾರದಲ್ಲಿ ಸ್ಥಾನ ಬದಲಾವಣೆ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ಗುರು ಜೂನ್ 2ನೇ ತಾರೀಕಿಂದ ಅಕ್ಟೋಬರ್ 31ನೇ ತಾರೀಕುವರೆಗೂ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಗೋಚಾರದಲ್ಲಿ ಬೇರೆ ಬೇರೆ ರಾಶಿಗಳಲ್ಲಿ 12 ರಾಶಿಗಳ ಮೇಲೆ ಯಾವ ಥರ ಪ್ರಭಾವ ಬೀರುತ್ತೆ ಅಂತಕ್ಕಂಥ ವಿಚಾರ ನಾವು ಮಾತಾಡಕ್ಕೆ ಬಂದಿದ್ದೀವಿ. ಗುರು ಅಂದರೆ ಜ್ಞಾನ, ಸಂಪತ್ತು, ಐಶ್ವರ್ಯ, ಸಂತಾನ, ಧರ್ಮ, ಆಚಾರ, ವಿಚಾರ, ದೇವರು, ನಂಬಿಕೆ. ಇದು ಶುಭ ಗ್ರಹ, ವಿದ್ಯಾಕಾರಕರು ಇವರು. ಚೈತನ್ಯ ಕಾರಕ ಗ್ರಹ, ಜೀವಕಾರಕ ಗ್ರಹ ಅಂತ ನಾನಾ ರೀತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರೀತಾ ಇರ್ತೀವಿ. ಗುರುವಿಗೆ ಸ್ವಂತ ಮನೆಗಳಂದರೆ ಮೀನ ಮತ್ತು ಧನುಸು ರಾಶಿ. ಕರ್ಕಾಟಕ ರಾಶಿಯಲ್ಲಿ ಉಚ್ಚರಾಗಿರ್ತಾರೆ. ಈಗ ಕರ್ಕಾಟಕ ರಾಶಿಗೆ ತನ್ನ ಜರ್ನಿ ಯಾವ ಥರ ಇದೆ, ಗೋಚಾರದಲ್ಲಿ ಬೇರೆ ಬೇರೆ ರಾಶಿಗಳ ಮೇಲೆ ತನ್ನ ಚಾಪು ಯಾವ ಥರ ಇದೆ ಅಂತಕ್ಕಂಥ ವಿಚಾರ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇವರು ಯಾವತ್ತೂ ಕೂಡ ತಮ್ಮ ಪಟ್ಟನ್ನು ಸಡಿಸಲೋದಿಲ್ಲ. ಕಷ್ಟಕಾಲದಲ್ಲೂ ಕೂಡ ಹೋರಾಟ ಮಾಡಿದಿರಿ. ಈಗ ನಿಮಗೆ ಗುರು ಅನುಕೂಲ ಚೆನ್ನಾಗಿದ್ದಾರೆ. ಗುರು ಅಂತಕ್ಕಂದರೆ ಶುಭ ಕಾರ್ಯಗಳು ಕೊಡ್ತಕ್ಕಂಥವ್ರು. ಗುರು ಅಂದರೆ ಜ್ಞಾನ, ತಿಳುವಳಿಕೆ, ವಿದ್ಯೆ, ಬುದ್ಧಿ. ಅದರಿಂದ ವಿದ್ಯಾರ್ಥಿಗಳು ಕೂಡ ಒಳ್ಳೆಯದಾಗ್ತಕ್ಕಂಥದ್ದು. ಉದ್ಯೋಗ ವ್ಯವಹಾರಗಳಲ್ಲಿ ಕೂಡ ಭಾಗ್ಯಸ್ಥಾನದಲ್ಲಿ ಗುರು ಇದ್ದರೆ ಫಾರಿನ್ ಅಲ್ಲಿ ಪ್ರಯತ್ನ ಮಾಡೋರು ಕೂಡ ಅವಕಾಶಗಳಿರುತ್ತೆ. ಯಾರ್ಯಾರು ಫಾರಿನಲ್ಲಿ ನೀವು ವೃಶ್ಚಿಕ ರಾಶಿಯವರು ಕೆಲಸ ಕಳ್ಕೊಂಡಿದ್ದೀರೋ ಈಗ ನಿಮಗೆ ಹೊಸ ಅವಕಾಶಗಳು ಕೂಡ ಸಿಗ್ತಾ ಇದೆ. ವಿದ್ಯಾಭ್ಯಾಸಕ್ಕಾಗಿ ಯಾರು ಫಾರಿನ್ಗೆ ಟ್ರೈ ಮಾಡ್ತಾ ಇದ್ದಾರೋ ಅವ್ರಿಗೂ ಕೂಡ ಇದು ಒಳ್ಳೆಯ ಸಕಾಲ. ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ ತಮ್ಮ ಪೂರ್ವಜನ್ಮದ ಪುಣ್ಯಸ್ಥಾನವನ್ನು ಗುರು ನೋಡ್ತಾ ಇರೋದು ಕೂಡ ನಿಮ್ಮ ಅದೃಷ್ಟ. ನಿಮ್ಮ ರಾಶಿಯನ್ನು ನೋಡ್ತಾ ಇರೋದು ಗುರು ತುಂಬ ಅದೃಷ್ಟ. ಗುರು ಪೂರ್ಣ ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಇರೋದರಿಂದ ನಿಮ್ಮ ಕಷ್ಟಗಳೆಲ್ಲ ನೀಗಿ, ನಿಮ್ಮ ತೊಂದರೆಗಳೆಲ್ಲ ಕಮ್ಮಿ ಆಗಿ ನೀವು ಮುಂದೆ ಹೆಜ್ಜೆ ಇಡ್ಬೋದು. ಯಾರು ಶುಭ ಕಾರ್ಯಗಳಿಗಾಗಿ ಟ್ರೈ ಮಾಡ್ತಾ ಇದ್ದೀರಿ, ಮನೆ ಕಟ್ಟಲಿಕ್ಕೆ ಯಾರು ಟ್ರೈ ಮಾಡ್ತಾ ಇದ್ದೀರಿ, ಕಾರ್ ತಗೊಳ್ಳೋಕ್ಕೆ ಯಾರು ಟ್ರೈ ಮಾಡ್ತಾ ಇದ್ದೀರಿ, ಒಳ್ಳೆ ಟೈಮ್ ಇದೆ. ಮದುವೆ ಮಕ್ಕಳಿಗಾಗಿ ಪ್ರಯತ್ನ ಮಾಡ್ತಕ್ಕಂಥವ್ರಿಗೂ ಕೂಡ ಒಳ್ಳೆ ಶುಭ ಸುದ್ದಿಗಳು ಬರ್ತಾ ಇದೆ. ಗುರು ನಿಮ್ಮ 3ನೇ ಮನೆಯಾಗಿರ್ತಕ್ಕಂಥ ಮಕರ ರಾಶಿಯನ್ನು ನೋಡ್ತಾ ಇದ್ದಾರೆ. 3ನೇ ಮನೆ ಪ್ರಯತ್ನದ ಸ್ಥಾನ. ಮಕರ ರಾಶಿಯಲ್ಲಿ ಗುರು ನೀಚನಾಗಿರೋದರಿಂದ ನೀವು ಪ್ರಯತ್ನದ ಮೇಲೆ ಪ್ರಯತ್ನ ಮಾಡ್ತಾ ಇರಬೇಕು. ಜೊತೆಗೆ ಎಕ್ಸ್ಪೆಷಲಿ ನೀವು ಯಾವುದೇ ನಿಮ್ಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ಯಾವುದೇ ವಿಚಾರಕ್ಕೂ ನೀವು ಎಂಟ್ರಿ ಆಗಬಾರ್ದು. ಯಾಕಂದರೆ ನೀವು ಆವೇಶಪರರು, ನೇರವಾಗಿ ಮಾತಾಡ್ತಾ ಇರ್ತೀರಿ. ಮತ್ತು ನಿಮ್ಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ನೀವು ವ್ಯವಹಾರಗಳಿಗೆ ನೀವು ಎಂಟ್ರಿ ಆಗೋದ್ರಿಂದ ಕೂಡ ಬೇಡದೇ ಇರತಕ್ಕಂಥ ಸಮಸ್ಯೆಗಳ ಮೈ ಮೇಲೆ ಹೇಳ್ಕೊಂಡಂಗೆ ಆಗುತ್ತೆ. ಸಾಧ್ಯವಿದ್ದಷ್ಟು ಕೂಡ ಈ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಿ, ಎಕ್ಸ್ಪೆಷಲಿ ಭೂಮಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಹೊಸ ಕಾರನ್ನು ಖರೀದಿ ಮಾಡ್ತಕ್ಕಂಥವ್ರಿಗೆ, ಮನೆಯನ್ನು ಖರೀದಿ ಮಾಡೋರಿಗೂ ಕೂಡ ಟೈಮ್ ಚೆನ್ನಾಗಿದೆ. ಈಗ ನೀವು ಮುಖ್ಯವಾಗಿ 2 ಮುಖದ ರುದ್ರಾಕ್ಷವನ್ನು ಧಾರಣೆ ಮಾಡೋದರಿಂದ ಗಂಡ ಹೆಂಡತಿಯಲ್ಲಿ ಕೂಡ ಅನ್ಯೋನ್ಯತೆ ಜಾಸ್ತಿ ಆಗುತ್ತೆ. ಮತ್ತು ಸಂತಾನಕ್ಕಾಗಿ ಪ್ರಯತ್ನ ಮಾಡೋರು ಕೂಡ ಶುಭ ಸೂಚನೆಗಳಿದ್ದಾವೆ. ಹೆಚ್ಚಾಗಿ ನೀವು 9ನೇ ನಂಬರನ್ನು ಬಳಕೆ ಮಾಡ್ತಾ ಬನ್ನಿ. ನಿಮ್ಮ ವೆಹಿಕಲ್ ನಂಬರಲ್ಲಿ ಟೋಟಲ್ ನಂಬರ್ ಮಾಡಿದ್ರೆ 9 ಬರ್ತಕ್ಕಂಥದ್ದು. ಅಥವಾ 999 ಅಂತಕ್ಕಂಥ ನಂಬರನ್ನು ನಿಮ್ಮ ವೆಹಿಕಲ್ ನಂಬರಲ್ಲಿ, ಮೊಬೈಲ್ ನಂಬರಲ್ಲಿ ಇಟ್ಕೊಂಡಿದ್ರು ಕೂಡ ನಿಮಗೆ ಜಯ ಸಿಕ್ಕತ್ತೆ. ಹೆಚ್ಚಾಗಿ ವೈಲೆಟ್ ಕಲರ್, ಯೆಲ್ಲೋ ಕಲರ್ ಧಾರಣೆ ಮಾಡ್ತಾ ಬನ್ನಿ. ಗುರುಗಳ ಜೊತೆಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಅಷ್ಟೋತ್ತರವನ್ನು ಪ್ರತಿನಿತ್ಯ ಓದ್ಕೊಂಡಿದ್ರೆ ನಿಮಗೆ ಎಲ್ಲ ಕಾಲದಲ್ಲೂ ಕೂಡ ಜಯ ಸಿಗ್ತಾ ಬರುತ್ತೆ. ಮುಖ್ಯವಾಗಿ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಗುರುವಿಗೆ ಯಾವ ಥರ ಶಾಂತಿ ಮಾಡ್ಕೋಬೇಕು, ಗುರುವನ್ನು ನಾವು ಯಾವ ಥರ ಒಲಿಸ್ಕೋಬೇಕು ಅಂತಕ್ಕಂಥ ವಿಚಾರ. ಗುರು ಅಂತಕ್ಕಂಥವರು ಒಲಿದ್ರೆ ಶಿವ ಕೂಡ ಏನೂ ಮಾಡೋಕ್ಕಾಗಲ್ಲ. ಗುರು ಒಲಿದ್ರೆ ಎಲ್ಲವೂ ಸಿಕ್ಕತ್ತೆ. ಗುರು ಮುನಿದ್ರೆ ನಮಗೇನೂ ಸಿಕ್ಕೋದಿಲ್ಲ ಜೀವನದಲ್ಲಿ. ಈ ಗುರುವನ್ನು ಒಲಿಸ್ಕೋಬೇಕಂದ್ರೆ ಮುಖ್ಯವಾಗಿರ್ತಕ್ಕಂಥ ಗುರು ತತ್ವದಲ್ಲಿರ್ತಕ್ಕಂಥ ಗುರುಗಳನ್ನು ನಾವು ಆರಾಧನೆ ಮಾಡಬೇಕು. ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳು, ದತ್ತಾತ್ರೇಯ ದೇವರು, ದಕ್ಷಿಣಾಮೂರ್ತಿ, ಹೀಗೆ ನಾನಾ ರೀತಿಯಲ್ಲಿ ನೀವು ಈ ಗುರುಗಳನ್ನು ಆರಾಧನೆ ಮಾಡೋದರಿಂದ ಒಮ್ಮೆಯಾದ್ರೂ ಗಾನಗಾಪುರಕ್ಕೆ ಹೋಗಿ ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡಿಕೊಳ್ಳೋದು, ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನ, ದಕ್ಷಿಣಾಮೂರ್ತಿ ದರ್ಶನ, ಸಾಯಿಬಾಬಾ ದೇವರನ್ನು ಕೂಡ ಗುರುವಾರ ಶಿರ್ಡಿಗೆ ಹೋಗಿ ದರ್ಶನ ಮಾಡಿಕೊಳ್ಳೋದ್ರಿಂದ ಒಮ್ಮೆಯಾದ್ರೂ ನಿಮಗೆ ಗುರು ಅನುಗ್ರಹ ದೊರೆಯುತ್ತೆ. ಗುರು ಎಲ್ಲ ಶುಭ ಕಾರ್ಯಗಳಿಗೂ ಕೂಡ ಕಾರಕ.
ಸಂತಾನ, ಮದುವೆ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಲ್ಲಿ ಜಯ ಕೊಡ್ತಕ್ಕಂಥವನು ಗುರುನೇ. ಈ ಗುರುವನ್ನು ಒಲಿಸ್ಕೋಬೇಕಂದ್ರೆ ಗುರುವಾರ ಕಡಲೆ ದಾನ ಮಾಡೋದರಿಂದ, ಮತ್ತು ಶನಿವಾರ ಕಡಲೆಯನ್ನು ಶುಕ್ರವಾರ ನೆನೆಸಿಟ್ಬಿಟ್ಟು ಶನಿವಾರ ಕಡಲೆ ತಿನ್ನೋದ್ರಿಂದ ಕೂಡ ಗುರು ಶಾಂತಿ ಆಗುತ್ತೆ. ಮತ್ತು ಗುರುಗೆ ಯೆಲ್ಲೋ ಕಲರ್ ಬಟ್ಟೆಯನ್ನು ಧಾರಣೆ ಮಾಡೋದ್ರಿಂದ, ಗುರುಗೆ ಯೆಲ್ಲೋ ಸಫೇದ್ ಅಂದರೆ ಇವೆಲ್ಲ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಧಾರಿಸಬೇಕು ಯೆಲ್ಲೋ ಸಫೇದ್ ಸ್ಟೋನನ್ನು. ಮತ್ತು ಗುರು ಮಂತ್ರಗಳಾಗಿರ್ತಕ್ಕಂಥ ಓಂ ಭ್ರೂ ಬೃಹಸ್ಪತಿಯೇ ನಮಃ ಈ ಮಂತ್ರವನ್ನು ದಿನಕ್ಕೆ 108 ಬಾರಿ, ಹಾಗೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಈ ಮಂತ್ರವನ್ನು ದಿನಕ್ಕೆ 108 ಸಾರ್ತಿ ಹೇಳ್ಕೊಳ್ತಕ್ಕಂಥದ್ದು. ಇಲ್ಲ ನವಗ್ರಹ ಮಂತ್ರದಲ್ಲಿ ದೇವನಾಂಶ ಗುರುನಾಂಶ ಈ ಮಂತ್ರವನ್ನು ನೀವು ದಿನಕ್ಕೆ 108 ಸಾರ್ತಿ ಹೇಳ್ಕೊಳ್ತಕ್ಕಂಥದ್ದು. ಗುರುಚರಿತ್ರೆಯನ್ನು ಓದ್ತಕ್ಕಂಥದ್ದು. ಹೀಗೆ ಗುರುಗಳನ್ನು ನೀವು ಹೊಲಿಸ್ಕೋಬೋದು. ಮುಖ್ಯವಾಗಿ ಶುಭ ಕಾರ್ಯಗಳು ನಡೀದೇ ಇರೋದಕ್ಕೆ ಗುರುಗ್ರಹ ಒಂದೇ ಕಾರಣವಲ್ಲ, ಇದಕ್ಕೆ ಮೂಲ ಬೇರು ತತ್ವವನ್ನು ನಾವು ತಿಳ್ಕೋಬೇಕು. ಈಗ ನಾವು ಬೇರುಗಳು ನೀರನ್ನು ಹೀರ್ಕೊಂಡು ಫಲ ಪುಷ್ಪವನ್ನು ಕೊಡುತ್ತೆ, ಮರ ಬೆಳೆಯುತ್ತೆ, ಬ್ರಾಂಚಸ್ ಬರುತ್ತೆ, ದೊಡ್ಡದಾಗತ್ತೆ. ಈ ಮೂಲ ಬೇರು ಅಂತಕ್ಕಂಥದ್ದು ನಮ್ಮ ಕುಲದೇವರು ಮತ್ತು ಕುಲದೇವತೆ. ಈ ಕುಲದೇವತೆ ಮತ್ತು ಕುಲದೇವರನ್ನು ಇಂದಿನ ಕಾಲದವರು ಜಾಸ್ತಿ ಆರಾಧನೆ ಮಾಡ್ತಾಯಿದ್ರು. ಅದಕ್ಕೆ ಮನೆಯಲ್ಲಿ ಮದುವೆಗಳು 25 ವರ್ಷದ ಒಳಗಡೆ ಮದುವೆಗಳಾಗ್ತಾಯಿತ್ತು, ಹೆಣ್ಣಾಗಲಿ ಗಂಡಾಗಲಿ. ಈಗ 30 ವರ್ಷ ಆಗಿದ್ರೂ ಕೂಡ ಮದುವೆ ಆಗ್ತಾ ಇಲ್ಲ ಅಂದರೆ ನಾವು ಮೂಲ ತತ್ವಗಳನ್ನು ನಾವು ಬಿಡ್ತಾ ಇದ್ದೀವಿ. ನಾವು ಕುಲದೇವರನ್ನ ಆರಾಧನೆ ಮಾಡ್ತಾ ಇಲ್ಲ, ಕುಲದೇವಿಯನ್ನು ನಾವು ಆರಾಧನೆ ಮಾಡ್ತಾ ಇಲ್ಲ. ಪ್ರತಿ ಗ್ರಾಮದಲ್ಲೂ ಕೂಡ ಗ್ರಾಮ ದೇವತೆಯರು ಅಂತಿರ್ತಾರೆ, ಗ್ರಾಮ ದೇವತೆಯ ಸೇವೆಯನ್ನು ಮಾಡಬೇಕು. ಜೊತೆಗೆ ಇತರೆ ರೂಪದಲ್ಲಿ ಕಲ್ಲುಗಳ ರೂಪದಲ್ಲಿ ಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಊರಲ್ಲಿ ಬೇರೆ ಬೇರೆ ಮೂಲಗಳಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇವತ್ತು ಅವನ್ನು ನಾವು ಬರೀ ಕಲ್ಲು ಅಂತ ತಿಳ್ಕೊಂಡಿದ್ದೀವಿ. ಮೊದಲೆಲ್ಲ ಕೂಡ ಅದಕ್ಕೆ ನೀರಾಕಿ ಅರಿಶಿನ ಕುಂಕುಮ ಇಟ್ಟು ಕಡ್ಡಿ ಕರ್ಪೂರ ಇಚ್ಚಿ ಬೇಡ್ಕೊಳ್ಳೋರು. ಮಕ್ಕಳಿಗೆ ಅನಾರೋಗ್ಯ ಬಂದರೆ ಅಲ್ಲೋಗಿ ಮೊಸರನ್ನು ಅರ್ಪಣೆ ಮಾಡಿ ತಾಯಿಗೆ ಶಾಂತಿ ಮಾಡಿ ನೀರನ್ನು ಹಾಕಿ ಅಭಿಷೇಕ ಮಾಡಿ ತಾಯಿಯನ್ನು ಸಂತೋಷಗೊಳಿಸಿ ಚಿಕ್ಕ ಮಕ್ಕಳಿಗೆ ಬಂದಿರತಕ್ಕಂಥ ಕಾಯಿಲೆಗಳು ಕೂಡ ವಾಸಿ ಮಾಡ್ಕೊಳ್ತಾ ಇದ್ರು. ಈ ತತ್ವವನ್ನು ನಾವು ಅರ್ಥಕೊಂಡು ನಾವು ಮುಖ್ಯವಾಗಿ ಕುಲದೇವರನ್ನ ಆರಾಧನೆ ಮಾಡೋದು, ಕುಲದೇವತೆ ತತ್ವವನ್ನು ಮೂಲವನ್ನು ತಿಳ್ಕೊಂಡು ವರ್ಷಕ್ಕೆ ಒಮ್ಮೆಯಾದರೂ ಹೋಗಿ ಅಲ್ಲಿ ದೇವರ ಸೇವೆ ಮಾಡ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಕುಟುಂಬ ಸಮೇತರಾಗಿ ಕುಲದೇವರನ್ನ ಆರಾಧನೆ ಮಾಡೋದರಿಂದ, ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡೋದರಿಂದ, ಹಾಗೆ ರಾಘವೇಂದ್ರ ಇತ್ಯಾದಿ ಗುರುಗಳನ್ನು ನಾವು ಆರಾಧನೆ ಮಾಡೋದರಿಂದ ಕೂಡ ಗುರುಬಲ ಇಲ್ಲದೇ ಇದ್ದರೂ ಕೂಡ ಗುರುಬಲ ಅನ್ನೋದು ಸಿಗತ್ತೆ.